ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಮಾಹಾತ್ಮ್ಯ ಎಷ್ಟು ಪರಮಾದ್ಭುತವಾದದ್ದು ಅಂತಂದರೆ, ಆ ರಾಘವೇಂದ್ರ ಸ್ವಾಮಿಗಳವರ ಸೇವೆಯನ್ನು ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಅವರ ಅನುಗ್ರಹವನ್ನು ಅನುಭವಿಸಿರ್ತಾನೆ. ನಂಬಲಿಕ್ಕಸಾಧ್ಯವಾದ, ಇದೇನು ಹೀಗಾಗಲಿಕ್ಕೆ ಸಾಧ್ಯವಾ, ಹೀಗೆ ನಡಿಲಿಕ್ಕೆ ಸಾಧ್ಯವಾ ಅನ್ನುವ ಹಾಗೆ ಆಶ್ಚರ್ಯಪಡುವಂತಹ ಘಟನೆಗಳು ಅವರ ಜೀವನದಲ್ಲಿ ನಡೆದಿರ್ತವೆ. ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ತಮ್ಮ ಪರಮಾದ್ಭುತ ಮಾಹಾತ್ಮ್ಯದಿಂದ ಭಗವಂತನ ಶ್ರೀಮದಾಚಾರ್ಯರ ದೇವತೆಗಳ ಗುರುಗಳ ಸನ್ನಿಧಾನವನ್ನು ತಮ್ಮಲ್ಲಿ ಹೊತ್ತು ಆ ಭಕ್ತ ಜನರ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಶ್ರೀಮದ್ ಯೋಗೀಂದ್ರ ತೀರ್ಥ ಶ್ರೀಪಾದಂಗಳವರಂತಹ ಮಹಾನುಭಾವರಿಂದ ಆರಂಭ ಮಾಡಿಕೊಂಡು ಶ್ರೀಮದ್ ವಿಜಯದಾಸಾರ್ಯರು, ಶ್ರೀ ಗೋಪಾಲದಾಸಾರ್ಯರು, ಶ್ರೀಮದ್ ಜಗನ್ನಾಥದಾಸಾರ್ಯರು ಮುಂತಾದ ದಾಸವರೇಣ್ಯರಿಂದ ಆರಂಭ ಮಾಡಿಕೊಂಡು ಇವತ್ತಿನವರೆಗಿನ ಪ್ರತಿಯೊಬ್ಬ ಸಜ್ಜನ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹವನ್ನು ಪಡೆದವರು, ರಾಘವೇಂದ್ರ ಸ್ವಾಮಿಗಳವರ ಮಾಹಾತ್ಮ್ಯವನ್ನು ಕೊಂಡಾಡುವವರು. ಆ ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರು ಯಾವ ರೀತಿಯಾಗಿ ಅನುಗ್ರಹ ಮಾಡ್ತಾರೆ, ಏನು ಅನುಗ್ರಹ ಮಾಡ್ತಾರೆ ಅನ್ನೋದನ್ನು ಪರಿಪೂರ್ಣವಾಗಿ ಇವತ್ತಿನವರೆಗೆ ಯಾರಿಗೂ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಅಗಮ್ಯ ಮಹಿಮಾಲೋಕೆ, ಅಗಮ್ಯ ಮಹಿಮರು ಅಂತನ್ನೋದಕ್ಕೆ ಜ್ವಲಂತ ಸಾಕ್ಷಿಯಾಗಿ ನಿಂತ ಮಹಾನುಭಾವರು ಆ ಮಂತ್ರಾಲಯ ಪ್ರಭುಗಳು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಅವರ ಹೆಸರನ್ನು ಸ್ಮರಿಸೋದರಿಂದ, ಅವರ ವೃಂದಾವನವನ್ನು ಸ್ಮರಿಸೋದರಿಂದ, ಅವರ ವೃಂದಾವನಕ್ಕೆ ಪ್ರದಕ್ಷಿಣೆ ಬಂದಿರುವುದರಿಂದ, ಅವರ ಗ್ರಂಥಗಳನ್ನಿಟ್ಟು ಪ್ರದಕ್ಷಿಣೆ ಬರುವುದರಿಂದ, ಕಡೆಗೆ ಅವರ ಒಂದು ಚಿತ್ರವನ್ನಿಟ್ಟು ಅವರ ಸ್ಮರಣೆ ಮಾಡಿ ನಮಸ್ಕಾರ ಮಾಡುವುದರಿಂದ ಸಾವಿರ ಸಾವಿರ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡ ಜನರಿದ್ದಾರೆ. ಸಾವಿರ ರೀತಿಯ ಕಷ್ಟಗಳು, ರೋಗಗಳನ್ನು ಪರಿಹಾರ ಮಾಡಿಕೊಂಡವರಿದ್ದಾರೆ, ಸಾಲಗಳನ್ನು ಪರಿಹಾರ ಮಾಡಿಕೊಂಡವರಿದ್ದಾರೆ, ಜೀವನದಲ್ಲಿ ಉನ್ನತಿಗೇರಿದವರಿದ್ದಾರೆ. ನನ್ನ ಜೀವನದಲ್ಲಿಯೇ ನಾನು ಅನೇಕರ ಬಾಯಿಂದ ಈ ಮಾತನ್ನು ಕೇಳಿದ್ದೇನೆ, ಅನೇಕರ ಬಾಯಿಂದ. ನನ್ನ ಪರಿಚಯದ ಒಬ್ಬ ಉದ್ಯಮಿ ಇದ್ದಾರೆ, ಉಡುಪಿಯ ಕಡೆಯವರು. ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಕಾರುಣ್ಯವನ್ನು ಅವರ ಬಾಯಿಂದ ಕೇಳಬೇಕು, ಅವರ ಮಾಹಾತ್ಮ್ಯವನ್ನು ಕೇಳಬೇಕು. ಏನೂ ಇಲ್ಲದ ವ್ಯಕ್ತಿ ರಾಘವೇಂದ್ರ ಸ್ವಾಮಿಗಳವರ ಸೇವೆಯನ್ನು ಮಾಡಿದ್ದಕ್ಕೆ ಇವತ್ತು ನೂರಾರು ಜನರಿಗೆ ಕೆಲಸವನ್ನು ಕೊಡುವಂತಹ ಬಹಳ ದೊಡ್ಡ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅಂತಂದರೆ ಕಣ್ಣೀರಾಗ್ತಾರೆ. ಇನ್ನೊಬ್ಬ ಗಂಡ ಹೆಂಡತಿ ಸ್ವಲ್ಪ ದಿವಸಗಳ ಹಿಂದೆ ನನ್ನ ಮನೆಗೆ ಬಂದಿದ್ದರು. ಅವರಿಗೆ ಒಳ್ಳೆ ಸಂಬಳವಿದ್ದಂತಹ ಕೆಲಸವಿತ್ತು, ಸಂಬಳ ಬರ್ತಾ ಇದೆ, ಚೆನ್ನಾಗಿ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಸಂಬಳಕ್ಕೆ ತಕ್ಕ ಹಾಗೆ ಸಾಲಗಳನ್ನು ಮಾಡಿಕೊಂಡಿದ್ದಾರೆ, ಮನೆ ತೆಗೆದುಕೊಂಡಿದ್ದಾರೆ, ಸಾಲ ಮಾಡಿಕೊಂಡಿದ್ದಾರೆ. ಹೀಗೆಲ್ಲ ತಮ್ಮ ಸಂಬಳಕ್ಕೆ ತಕ್ಕಂಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಂಡಿದ್ದಾರೆ, ಅದನ್ನು ವ್ಯವಸ್ಥಿತವಾಗಿ ಉಪಯೋಗಿಸಿಕೊಳ್ಳುತ್ತಾ. ಆದರೆ ಏನೋ ವಿಚಿತ್ರ, ಒಂದು ದಿವಸ ಕೆಲಸಕ್ಕೆ ಹೋಗಿದ್ದಾರೆ, ಇದ್ದಕ್ಕಿದ್ದ ಹಾಗೆ ಅವರನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಹೋದವರು ಮಧ್ಯಾಹ್ನ 1ಕ್ಕೆ ವಾಪಸ್ ಬಂದಿದ್ದಾರೆ, ಕೆಲಸವಿಲ್ಲ. ಅದು ಸ್ಕೂಲ್ ಆರಂಭವಾಗುವಂತಹ ಕಾಲ, ಸ್ಕೂಲಿಗೆ ಫೀಸನ್ನು ಕಟ್ಟಬೇಕು. ಇರುವ ಎಲ್ಲ ಹಣವನ್ನು ತೆಗೆದುಕೊಂಡಿದ್ದಾರೆ, ಆದರೂ ಅವರಿಗೆ ಒಂದಷ್ಟು ಹಣ ಕೊರತೆಯಾಗಿ ಬಿದ್ದಿದೆ. ಅಷ್ಟು ಹಣ ಬೇಕಾಗಿದೆ ಅವರಿಗೆ. ಅವರಲ್ಲಿ ಗಂಡ ಮಾಧ್ವರು, ಹೆಂಡತಿ ಸ್ಮಾರ್ತ ಹೆಣ್ಮಗಳು. ಆ ಹೆಣ್ಣುಮಗಳ ಬಾಯಲ್ಲಿ ರಾಯರ ಮಹಾತ್ಮ್ಯವನ್ನು ಕೇಳಬೇಕು. ಆ ಗಂಡ ಹೆಂಡತಿ ರಾಯರ ಫೋಟೋ ಇಟ್ಟು ನಮಸ್ಕಾರ ಮಾಡಿದ್ದಾರೆ. ಆಶ್ಚರ್ಯವಾಗುತ್ತೆ, ರೋಮಾಂಚನವಾಗುತ್ತೆ ಕೇಳಲಿಕ್ಕೆ. ಇವರಿಗೆಷ್ಟು ಹಣ ಬೇಕಾಗಿತ್ತೋ ಅಷ್ಟು ಹಣ ಅವರ ಬ್ಯಾಂಕಿನ ಅಕೌಂಟಿಗೆ ಡೆಪಾಸಿಟ್ ಆಗಿದೆ. ಈ ಘಟನೆ ನಡೆದು ಸುಮಾರು 3.5 ವರ್ಷ ಆಗಿದೆ. ಮೊನ್ನೆ 1-2 ತಿಂಗಳ ಹಿಂದೆ ನನ್ನ ಮನೆಗೆ ಬಂದಿದ್ದರವರು. ಇವತ್ತಿನವರೆಗೆ ಆ ಹಣ ಹಾಕಿದವರು ಯಾರು, ಬಂದು ಕ್ಯಾಶ್ ಡೆಪಾಸಿಟ್ ಮಾಡಿದವರು ಯಾರೂ ಗೊತ್ತಾಗಿಲ್ಲ, ಯಾರೂ ಕ್ಲೇಮ್ ಮಾಡಿಲ್ಲ. ಅವರು ಆ ಅಕೌಂಟನ್ನು ಇನ್ನೂ ಹಾಗೆ ಇಟ್ಕೊಂಡು ಕೂತಿದ್ದಾರೆ. ಯಾರಾದರೂ ಬರಬಹುದು, ಆ ಹಣವನ್ನು ಕ್ಲೇಮ್ ಮಾಡಬಹುದು, ನಾವು ಹಿಂತಿರುಗಿ ಕೊಡೋಣ ಅಂತ ಹೇಳಿ. ಇವತ್ತಿನವರೆಗೆ ಯಾರೂ ಆ ಹಣವನ್ನು ಕ್ಲೇಮ್ ಮಾಡಿಲ್ಲ. ಇದು ನಮ್ಮದು, ನಾವು ಹಾಕಿದ್ದು, ತಪ್ಪಾಗಿ ಹಾಕಿದ್ದೀವಿ, ಕೊಡಿ ಅಂತ. ಇವರಿಗೆ ಯಾರೂ ಹಣ ಹಾಕಬೇಕಾಗಿಲ್ಲ, ಯಾರನ್ನೂ ಇವರು ಕೇಳಿಲ್ಲ. ಕೇಳಿದ್ದು ರಾಘವೇಂದ್ರ ಸ್ವಾಮಿಗಳವರನ್ನು. ಬ್ಯಾಂಕಿನಲ್ಲಿ ಹಣ ಡೆಪಾಸಿಟ್ ಆಗಿದೆ, ಯಾರು ಹಾಕಿದ್ದಾರೆ ಗೊತ್ತಿಲ್ಲ. ಇವರಿಗೆಷ್ಟು ಹಣ ಬೇಕೋ ಅಷ್ಟು ಮಾತ್ರ ಡೆಪಾಸಿಟ್ ಆಗಿದೆ. ಅಷ್ಟೇ ಅಲ್ಲ, ಇದಾದ ಸ್ವಲ್ಪೇ ದಿವಸಗಳಿಗೆ ಇವರಿಗೆ ಮೊದಲಿಗೆ ಯಾವ ರೀತಿಯಾದ ಕೆಲಸ ಇತ್ತೋ ಅದೇ ತರಹದ ಕೆಲಸ ಸಿಕ್ಕಿದೆ. ಸಂತೋಷವಾಗಿ ಬದುಕ್ತಾ ಇದ್ದಾರೆ. ಏನು ಪವಾಡ ಅಲ್ಲದೆ ಏನಿದು, ಪವಾಡ ಅಲ್ಲದೆ ಏನಿದು. ಇದು ಯಾರೋ ಬಂದು ರಾಯರ ಮಹಾತ್ಮ್ಯವನ್ನು ಹೇಳಬೇಕು, ಮತ್ತೊಂದು ಮಾಡಬೇಕು ಅನ್ನೋದಕ್ಕಾಗಿ ಹೇಳಿಕೊಂಡ ಘಟನೆಯಲ್ಲ, ಸಭೆ ಸಮಾರಂಭಗಳಲ್ಲಿ ಹೇಳಿಕೊಂಡ ಘಟನೆಯಲ್ಲ. ಆ ಜನ ಆ ಮಾಹಾತ್ಮ್ಯವನ್ನು ಹೇಳಬೇಕಾದ್ರೆ ಕಣ್ಣೀರಾಗಿ ಹೇಳೋದನ್ನು ಕೇಳಿದೆ ನಾನು. ಏನು ರಾಯರ ಮಹಾತ್ಮ್ಯ, ಏನು ರಾಯರ ಮಹಾತ್ಮ್ಯ. ಅಗಮ್ಯ ಮಹಿಮಾಲೋಕೆ, ಅಗಮ್ಯ ಮಹಿಮಾಲೋಕೆ.